ನಾವೆಲ್ಲರೂ ಗಜೇಂದ್ರ ಮೋಕ್ಷದ ಕಥೆ ಕೇಳಿದ್ದೇವೆ. ಕಥೆ ನಮಗೆ ಗೊತ್ತೇ ಇಲ್ಲದೆ ಹೋದರೂ ಕೂಡ ನಾವು ಚಿತ್ರವನ್ನಾದರೂ ನೋಡಿದ್ದೇವೆ ಅಲ್ವಾ? ಒಂದು ಆನೆ ಸೊಂಡಿಲನ್ನೆತ್ತಿ ಒಂದು ಸರೋವರದಲ್ಲಿ ತಾನು ದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇರ್ತದೆ. ಆ ಸೊಂಡಿಲಲ್ಲಿ ಕಮಲದ ಹೂವನ್ನು ಹಿಡ್ಕೊಂಡು ದೇವರಿಗೆ ಅರ್ಪಣೆ ಮಾಡ್ತಾ ಇರ್ತದೆ. ಅದರ ಕಾಲನ್ನು ಒಂದು ಮೊಸಳೆ ಹಿಡಿದು ಎಳೀತಾ ಇರ್ತದೆ. ಈ ಚಿತ್ರವನ್ನಂತೂ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಾಗಿದ್ದರೆ ಇದರ ಹಿಂದಿನ ಕಥೆ ಏನು ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ಇದನ್ನು ಗಜೇಂದ್ರ ಮೋಕ್ಷ ಅಂತ ಕರೀತಾರೆ. ಹಿಂದೆ ಪಾಂಡ್ಯ ವಂಶದಲ್ಲಿ ದ್ರಾವಿಡ ದೇಶದಲ್ಲಿ ಇಂದ್ರದ್ಯುಮ್ನ ಅಂತ ಹೇಳುವಂಥ ಒಬ್ಬ ರಾಜ ಇರ್ತಾನೆ. ಆ ಇಂದ್ರದ್ಯುಮ್ನ ರಾಜರ್ಷಿ ಅಂದರೆ ರಾಜನಾಗಿದ್ದುಕೊಂಡು ಅವನು ಋಷಿಗಳ ಹಾಗೆ ಜೀವನವನ್ನು ಮಾಡ್ತಾ ಇರ್ತಾನೆ. ಇಂತಹ ಇಂದ್ರದ್ಯುಮ್ನ ಮಹಾರಾಜನಿಗೆ ಸ್ವಲ್ಪ ಸಮಯ ಕಳೆದ ಮೇಲೆ ಎಲ್ಲ ರಾಜ್ಯಭಾರವನ್ನೆಲ್ಲ ಮಾಡ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಒಂದಷ್ಟು ವರ್ಷಗಳಾದ ಮೇಲೆ ಅವನಿಗೆ ಅವನ ಈ ರಾಜ ಅರಮನೆ ಏನುಂಟು, ವೈಭೋಗ ಏನುಂಟು, ಇದೆಲ್ಲ ಸಾಕು ಅಂತ ಅನ್ನಿಸ್ತದೆ. ಇನ್ನು ನಾನು ದೇವರ ಸ್ಮರಣೆ ಮಾಡ್ಕೊಳ್ತಾ ಇರ್ತೇನೆ, ನಾನು ಈ ಅರಮನೆಯನ್ನು ಬಿಟ್ಟು ಹೋಗ್ತೇನೆ ಅಂತ ತೀರ್ಮಾನ ಮಾಡಿ ತನ್ನ ಮಕ್ಕಳಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾನು ಕಾಡಿಗೆ ಹೋಗ್ತಾನೆ ಇಂದ್ರದ್ಯುಮ್ನ ಮಹಾರಾಜ. ಬಹಳ ಜ್ಞಾನಿಯಾಗಿರ್ತಾನೆ, ತಪಸ್ವಿಯಾಗಿ ತಪಸ್ವಿಗಳ ರೀತಿ ಋಷಿಗಳ ರೀತಿ ಕಾಡಿನಲ್ಲಿ ಜೀವನವನ್ನು ಮಾಡ್ತಾ ಇರ್ತಾನೆ. ಘೋರವಾದಂತಹ ತಪಸ್ಸನ್ನು ಮಾಡ್ತಾನೆ ಇಂದ್ರದ್ಯುಮ್ನ ಮಹಾರಾಜ. ತನ್ನ ಎಲ್ಲ ಇಂದ್ರಿಯಗಳನ್ನು ಕೂಡ ನಿಗ್ರಹಿಸಿಕೊಂಡು ಕಠೋರವಾದ ತಪಸ್ಸನ್ನು ಮಾಡಿ ನಿರಂತರ ದೇವರ ಸ್ಮರಣೆಯನ್ನು ಮಾಡ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಒಂದು ದಿನ ಅವನು ತಪಸ್ಸು ಮಾಡ್ತಾ ಇದ್ದಂಥ ಆ ಪ್ರದೇಶಕ್ಕೆ ಮಲಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡ್ತಾ ಇದ್ದ ಅಂತ ಪುರಾಣಗಳು ಹೇಳುತ್ತದೆ. ಹೀಗೆ ಅವನು ಹೋಗಿ ಅಲ್ಲಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಆ ಮಲಯ ಪರ್ವತದಲ್ಲಿ ಅವನು ತಪಸ್ಸು ಮಾಡುವಂಥ ಆ ಪ್ರದೇಶಕ್ಕೆ ಅಗಸ್ತ್ಯ ಮುನಿಗಳು ಬರ್ತಾರೆ. ಅಗಸ್ತ್ಯ ಮುನಿಗಳು ಅವರ ಶಿಷ್ಯರ ಜೊತೆಯಲ್ಲಿ ಬಂದದ್ದನ್ನು ಈ ರಾಜ ಗಮನಿಸುವುದಿಲ್ಲ. ಯಾಕೆಂದರೆ ಅವನು ಅಂತಹ ಘೋರವಾದ ತಪಸ್ಸಲ್ಲಿರ್ತಾನೆ. ಅವನಿಗೆ ಇವರು ಬಂದದ್ದು ಗೊತ್ತೇ ಆಗುವುದಿಲ್ಲ, ತಪಸ್ಸಲ್ಲಿ ಮಗ್ನನಾಗಿ ಹೋಗಿದ್ದಾನೆ. ಅಗಸ್ತ್ಯ ಮಹರ್ಷಿಗಳು ಬಂದು ನೋಡ್ತಾರೆ, ಇಂದ್ರದ್ಯುಮ್ನನಿಗೆ ಇವರು ಬಂದದ್ದು ಗೊತ್ತೇ ಇಲ್ಲ, ಬಹಳಷ್ಟು ಹೊತ್ತು ಕಾಯ್ತಾರೆ, ಇವನು ಎಚ್ಚರ ಆಗುವುದೇ ಇಲ್ಲ. ಆಗ ಅಗಸ್ತ್ಯ ಮಹರ್ಷಿಗಳಿಗೆ ಸಿಟ್ಟು ಬರ್ತದೆ. ಕೋಪದಿಂದ ಅಗಸ್ತ್ಯ ಮಹರ್ಷಿಗಳು ಇಂದ್ರದ್ಯುಮ್ನ ಮಹಾರಾಜನಿಗೆ ಶಾಪ ಕೊಟ್ಟು ಬಿಡ್ತಾರೆ. ನಾನು ಬಂದದ್ದರ ಪರಿವೇ ಇಲ್ಲದೆ ನೀನು ಧ್ಯಾನದಲ್ಲಿ ಮುಳುಗಿದ್ದಿ, ಒಂದು ಮೂಢ ಆನೆಯ ರೀತಿಯಾಗಿ ನೀನು ವರ್ತನೆ ಮಾಡಿದ್ದಿ, ಆದ ಕಾರಣ ನಿನಗೆ ಆನೆಯ ಜನ್ಮ ಸಿಕ್ಕಲಿ, ಆನೆಯ ಜನ್ಮ ಪ್ರಾಪ್ತವಾಗಲಿ ಅಂತ ಶಾಪ ಕೊಟ್ಟು ಬಿಡ್ತಾರೆ ಅಗಸ್ತ್ಯ ಮಹರ್ಷಿಗಳು. ಈಗ ಇಂದ್ರದ್ಯುಮ್ನನಿಗೆ ಎಚ್ಚರವಾಗ್ತದೆ, ಹಾಗೂ ಅವನಿಗೆ ಗೊತ್ತಾಗ್ತದೆ ಶಾಪ ಕೊಟ್ಟಿದ್ದಾರೆ ಅಂತ. ಆದರೆ ಏನೂ ಮಾಡಲಿಕ್ಕಾಗೋದಿಲ್ಲ, ದೈವೇಚ್ಛೆ ಹೀಗೇ ಇತ್ತೋ ಏನೋ ಅಂತ ಹೇಳಿಕೊಂಡು ಅವರ ಆ ಶಾಪವನ್ನು ತಾನು ಸ್ವೀಕಾರ ಮಾಡ್ತಾನೆ. ಶಾಪದ ಫಲವಾಗಿ ಅವನು ಇಂದ್ರದ್ಯುಮ್ನ ಮಹಾರಾಜ ಆನೆಯಾಗಿ ಒಂಟಿ ಸಲಗವಾಗಿ ದೊಡ್ಡ ಆನೆಗಳ ಹಿಂಡನ್ನು ಹೋಗಿ ತಾನು ಸೇರಿಕೊಳ್ತಾನೆ ಅಗಸ್ತ್ಯ ಮಹರ್ಷಿಗಳ ಶಾಪದ ಫಲವಾಗಿ. ಹೀಗೆ ಶಾಪದಿಂದಾಗಿ ಅವನು ಆನೆಯಾಗಿದ್ದರೂ ಕೂಡ ಅವನು ಹಿಂದಿನ ಜನ್ಮದಲ್ಲಿ ಅಷ್ಟೊಂದು ತಪಸ್ಸು ಮಾಡಿದ್ರಿಂದ, ನಿರಂತರವಾಗಿ ಸತತವಾಗಿ ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದದ್ರಿಂದಾಗಿ ಅವನಿಗೆ ಅವನ ಹಿಂದಿನ ಜನ್ಮದ ಜ್ಞಾನ ಅಂತ ಹೇಳುವಂಥದ್ದು ಅವನಲ್ಲಿ ಇರ್ತದೆ. ದೇವರ ಮೇಲಿನ ಭಕ್ತಿ ಅಂತ ಹೇಳುವಂಥದ್ದು ಈ ಆನೆಯ ರೂಪದಲ್ಲಿ ಅವನಿದ್ದರೂ ಕೂಡ ಅವನೊಳಗೆ ಆ ಭಗವಂತನ ಮೇಲಿನ ಭಕ್ತಿ ಅಂತ ಹೇಳುವಂಥದ್ದು ಹಾಗೇ ಇರ್ತದಂತೆ ಇಂದ್ರದ್ಯುಮ್ನಲ್ಲಿ. ಈಗ ಈ ಆನೆ ಯಾರು ಗಜೇಂದ್ರ ಮೋಕ್ಷದಲ್ಲಿ ಬರುವಂಥದ್ದು ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಾಯಿತು. ಹಾಗಾದರೆ ಅಲ್ಲೇ ಒಂದು ಮೊಸಳೆ ಇತ್ತಲ್ಲ, ಕಾಲು ಎಳೀತಿತ್ತಲ್ವ, ಆ ಮೊಸಳೆ ಯಾರು? ಆ ಮೊಸಳೆ ಯಾರು ಅಂತ ಹೇಳಿದರೆ ಹೂ ಹೂ ಅಂತ ಹೇಳುವಂತಹ ಗಂಧರ್ವ. ಅವನು ಮೊಸಳೆಯಾಗಿ ಬಂದಿದ್ದಾನೆ. ಅವನದ್ದೇನು ಕಥೆ ಅಂದರೆ, ಹೂಹೂ ಗಂಧರ್ವ ಒಂದು ಬಾರಿ ಒಂದು ಸರೋವರದಲ್ಲಿ ತಾನು ತನ್ನ ಎಲ್ಲ ಪತ್ನಿಯರ ಜೊತೆಯಲ್ಲಿ, ಗಂಧರ್ವಿಯರ ಜೊತೆಯಲ್ಲಿ ರಾತ್ರಿಯ ಹೊತ್ತಿನಲ್ಲಿ ತಾನಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಅಂದರೆ ನೀರಿನಲ್ಲಿ ಆಟ ಆಡ್ತಾ ಇದ್ದಾನೆ ತನ್ನ ಎಲ್ಲ ಗಂಧರ್ವಿಯರ ಜೊತೆಯಲ್ಲಿ ಒಂದು ಸಾಯಂಕಾಲದ ಆ ಹೊತ್ತಿನಲ್ಲಿ ಅಂತ. ಅಂತಹ ಸಂದರ್ಭದಲ್ಲಿ ಆ ಸರೋವರಕ್ಕೆ ದೇವಲ ಅಂತ ಹೇಳುವಂಥ ಒಬ್ಬ ಮಹರ್ಷಿಗಳು ಬರ್ತಾರೆ. ದೇವಲ ಮಹರ್ಷಿಗಳು ಕೂಡ ಬಂದು ಆ ಸರೋವರದಲ್ಲಿ ಅವರ ಸಂಜೆಯ ಏನೆಲ್ಲ ಆಹ್ನಿಕಗಳುಂಟೋ, ಸಂಧ್ಯಾ ವಂದನೆಗಳುಂಟೋ ಅದನ್ನೆಲ್ಲ ಮಾಡ್ತಿರ್ತಾರೆ. ಆವಾಗ ಈ ದೇವಲ ಋಷಿಗಳಿಗೆ ಏನು ಚುಡಾಯಿಸಬೇಕು ಅಂತ ಹೇಳುವಂತಹ ಒಂದು ಭಾವನೆಯಿಂದ ಈ ಹೂಹೂ ಗಂಧರ್ವ ಏನು ಮಾಡ್ತಾನೆ ಅಂದರೆ, ನೀರಿನೊಳಗೆ ಹೋಗಿ ಅವರ ತಪಸ್ಸಲ್ಲಿದ್ದಾರೆ, ನೀರಲ್ಲಿ ನಿಂತುಕೊಂಡು ಹೋಗಿ ಅವರ ಕಾಲನ್ನು ಎಳೆದು ಬಿಡ್ತಾನೆ, ಅವರನ್ನು ಬೀಳಿಸ್ತಾನೆ ನೀರಲ್ಲಿ. ಇದು ನೋಡಿ ದೇವಲ ಋಷಿಗಳಿಗೆ ಸಿಟ್ಟು ಬರ್ತದೆ. ನೀನು ನಿನ್ನ ಒಂದು ಏನು ವಿಹಾರದಲ್ಲಿ, ನಿನ್ನ ಒಂದು ಹುಚ್ಚಾಟದಲ್ಲಿ ಜ್ಞಾನಿಗಳನ್ನು ಕೇವಲವಾಗಿ ಕಂಡಿದ್ದಿ, ನನ್ನ ಕಾಲನ್ನು ಹಿಡಿದು ಎಳೆದಿದ್ದಿ, ಆದ ಕಾರಣ ನಿನಗೆ ಕಾಲನ್ನು ಹಿಡಿದು ಎಳೆಯುವಂತಹ ಮೊಸಳೆಯ ಜನ್ಮ ಪ್ರಾಪ್ತಿಯಾಗಲಿ ಅಂತ ಹೂಹೂ ಗಂಧರ್ವನಿಗೆ ದೇವಲ ಮಹರ್ಷಿಗಳು ಶಾಪ ಕೊಡ್ತಾರೆ. ಗಂಧರ್ವ ಅವರ ಬಳಿಯಲ್ಲಿ ತನ್ನ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಳ್ತಾನೆ. ಆಗ
ಅವನಿಗೆ ಉಶಾಪವನ್ನು ಕೊಡ್ತಾರೆ. ಉಶಾಪ ಅಂತ ಹೇಳಿದರೆ ಶಾಪ ಹೇಗೆ ನಿವಾರಣೆಯಾಗುವುದು ಅಂತ ಹೇಳುವಂಥದ್ದನ್ನು ಇದನ್ನು ಹೇಳುತ್ತಾರೆ ಅವರು. ನಿನಗೆ ಒಂದೊಂದು ಬಾರಿ ನೀನೊಂದು ಸರೋವರವನ್ನು ಸೇರ್ತಿ, ಆ ಸರೋವರಕ್ಕೆ ಒಂದು ಒಂಟಿ ಸಲಗ ಬರ್ತದೆ. ಆ ಒಂಟಿ ಸಲಗ ಬಂದಾಗ ಆ ಆನೆ, ಒಂಟಿ ಸಲಗ ಅಂದರೆ ಆ ಆನೆಯ ಕಾಲನ್ನು ಬಲವಾಗಿ ಕಚ್ಚಿ ಹಿಡ್ಕೊ, ಏನು ಮಾಡಿದ್ರೂ ಅದನ್ನು ಕಾಲನ್ನು ಬಿಡಬೇಡ. ಆವಾಗ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಬರ್ತಾನೆ, ಅವನಿಂದ ನಿನ್ನ ಶಾಪ ವಿಮೋಚನೆ ಆಗ್ತದೆ, ಮೊಸಳೆಯಾಗಿದ್ದಂತಹ ನೀನು ಮತ್ತೆ ಗಂಧರ್ವನಾಗ್ತಿ ಅಂತ ಹೇಳಿ ಈ ದೇವಲ ಮಹರ್ಷಿಗಳು ಅಲ್ಲಿಂದ ಹೋಗ್ತಾರೆ. ಹೀಗೆ ಆ ಮೊಸಳೆ ರೂಪಕ್ಕೆ ಬರ್ತಾನೆ, ಹೂ ಅಂತ ಹೇಳುವಂತಹ ಹೆಸರಿನ ಗಂಧರ್ವ. ಹೀಗೆ ಅವನು ಆ ಸರೋವರದಲ್ಲಿ ತಾನಿರ್ತಾನೆ, ಹೂ ಗಂಧರ್ವ ಮೊಸಳೆಯ ರೂಪದಲ್ಲಿ. ಈ ರಾಜ ಏನಿದ್ದಾನೆ ಅವನು ಅಲ್ಲಿ ಒಂಟಿ ಸಲಗನಾಗಿ ತಾನು ತಿರುಗಾಡ್ತಾ ಇದ್ದಾನೆ, ಇಂದ್ರದ್ಯುಮ್ನ ಮಹಾರಾಜ. ಒಂದು ಬಾರಿ ವಸಂತ ಕಾಲ, ಇಡೀ ಪ್ರಕೃತಿ ಅತ್ಯಂತ ಮನೋಹರವಾಗಿ ಕಂಗೊಳಿಸ್ತಾ ಇದ್ದಂತಹ ಸಮಯ, ಎಲ್ಲ ಕಡೆ ಹೂಗಳು ಪರಿಮಳವನ್ನು ಬೀಸ್ತಾ ಉಂಟು, ಅಲ್ಲೆಲ್ಲ ವಿಹಾರ ಮಾಡಿ ಬರ್ತಾ ಇದ್ದಾವೆ ಈ ಆನೆಗಳ ಹಿಂಡು. ಈ ಆನೆಗಳ ಮಧ್ಯದಲ್ಲಿ ಇಂದ್ರದ್ಯುಮ್ನ ಮಹಾರಾಜನು ಕೂಡ ಇದ್ದಾನೆ, ಮದವೇರಿದಂತಹ ಕೊಬ್ಬಿದ ಸುಂದರವಾದಂಥ ಆನೆ. ಹೀಗೆ ಆನೆಗಳು ಬರ್ತಾ ಇರಬೇಕಾದ್ರೆ ಸರೋವರದಿಂದ ಕಮಲದ ಪರಿಮಳ ಬರ್ತದಂತೆ ಆನೆಗಳಿಗೆ. ಹಾಗಾದರೆ ಬಾಯಾರಿಕೆ ಬೇರೆ ಆಗಿರ್ತದೆ ಆನೆಗಳಿಗೆಲ್ಲ. ಇಲ್ಲೇ ಸರೋವರ ಉಂಟು, ಯಾಕೆಂದರೆ ಕಮಲ ಹೂವಿನ ಸುಗಂಧ ಬರ್ತಾ ಉಂಟು, ಪರಿಮಳ ಬರ್ತಾ ಉಂಟು, ಸರೋವರಕ್ಕೆ ಹೋಗಿ ನೀರನ್ನು ಕುಡಿದು ನಮ್ಮ ಬಾಯಾರಿಕೆಯನ್ನು ಇಂಗಿಸಿಕೊಳ್ಳುವ ಅಂತ ಎಲ್ಲ ಆನೆಗಳು ಕೂಡ ಈ ಸರೋವರಕ್ಕೆ ಬರ್ತವೆ. ಸರೋವರಕ್ಕೆ ಬಂದಾಗ ಆನೆಯ ರೂಪದಲ್ಲಿದ್ದಂಥ ಇಂದ್ರದ್ಯುಮ್ನ ಮಹಾರಾಜ ಆ ಸರೋವರದೊಳಗೆ ಇಳೀತಾನೆ. ಇಳಿದಾಗ ಅಲ್ಲೇ ಇತ್ತಲ್ಲ ಹೂ ಗಂಧರ್ವ ಮೊಸಳೆಯ ರೂಪದಲ್ಲಿ ಈ ಒಂಟಿ ಸಲಗನ ಕಾಲನ್ನು ಕಚ್ಚಿ ಹಿಡ್ಕೊಳ್ತಾನೆ. ಯಾರು ಪ್ರಯತ್ನ ಪಟ್ಟರೂ ಕೂಡ ಈ ಮೊಸಳೆಯ ಹಿಡಿತದಿಂದ ಆನೆಯ ಕಾಲನ್ನು ತಪ್ಪಿಸಿಕೊಳ್ಳಿಕ್ಕಾಗುವುದೇ ಇಲ್ಲ. ಅಷ್ಟೊಂದು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದಂತೆ ಆ ಮೊಸಳೆ. ಈಗ ಯಾರೂ ನನ್ನನ್ನು ರಕ್ಷಿಸುವವರಿಲ್ಲ ಅಂತ ಹೇಳುವಂಥದ್ದು ಆನೆಗೆ ಗೊತ್ತಾಗ್ತದೆ. ಆನೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಆ ತಪಸ್ಸಿನ ಫಲವಾಗಿ ದೇವರ ಜ್ಞಾನ ಅಂತ ಹೇಳುವಂಥದ್ದು ಆನೆಯಲ್ಲಿತ್ತು, ಆ ಭಕ್ತಿ ಅಂತ ಹೇಳುವಂಥದ್ದಿತ್ತು. ಅದರ ಪರಿಣಾಮವಾಗಿ ಭಗವಂತನನ್ನು ಕುರಿತು ತೀವ್ರವಾಗಿ ತಾನು ಮೊರೆ ಇಡುತ್ತದೆ, ದೇವರನ್ನು ಕರೀತದೆ, ಈ ಕಷ್ಟದಿಂದ ನನ್ನನ್ನು ಪಾರು ಮಾಡು ಅಂತ ಆನೆ ಗೀಳಿಡುತ್ತದೆ. ಆವಾಗ ಶ್ರೀಮನ್ನಾರಾಯಣ ಆನೆ ಮಾಡಿದಂತಹ ಶ್ಲೋಕವನ್ನು ಭಾಗವತ ಪುರಾಣದಲ್ಲಿ ಕೊಡ್ತಾರೆ. ಗಜೇಂದ್ರ ಮೋಕ್ಷದ ಸ್ತೋತ್ರಗಳು ಶ್ಲೋಕ ಮಾಡುತ್ತದೆ ಆನೆ ಕರೆಯುವಾಗ ಶ್ರೀಮನ್ನಾರಾಯಣ ಸಾಕ್ಷಾತ್ತಾಗಿ ತಾನು ಗರುಡ ವಾಹನನಾಗಿ ಆ ಸರೋವರದ ಬಳಿಗೆ ಬರ್ತಾನೆ. ದೇವರನ್ನು ಎದುರಿಗೆ ಕಾಣುವಾಗ ಆನೆ ಏನಾದರೂ ಸಮರ್ಪಿಸಬೇಕಲ್ಲ, ದೇವರು ಬಂದಾಗ ಅಲ್ಲೇನೂ ಇಲ್ಲ. ಆದರೆ ಆ ಕಮಲ ಪುಷ್ಪ ಇತ್ತು ಆ ಸರೋವರದಲ್ಲಿ, ಆ ಕಮಲ ಪುಷ್ಪವನ್ನೇ ತನ್ನ ಸೊಂಡಿಲಿನಿಂದ ಮುರಿದು ಭಗವಂತನಿಗೆ ಅರ್ಪಣೆಯನ್ನು ಮಾಡುತ್ತದಂತೆ ಆನೆ. ಭಗವಂತ ಈ ಆನೆಯ ಮೊರೆಗೆ ಓಗೊಟ್ಟು ತಾನು ಬಂದಿದ್ದಾನೆ. ಸುದರ್ಶನ ಚಕ್ರವನ್ನು ತಾನು ಕಳುಹಿಸಿಕೊಟ್ಟು ಆ ಮೊಸಳೆಯನ್ನು ಕಾಲನ್ನು ಕಚ್ಚಿ ಹಿಡಿದಿತ್ತು, ಆ ಮೊಸಳೆಯ ತಲೆಯನ್ನು ತುಂಡರಿಸಿ ಬಿಡ್ತಾನೆ. ಮೊಸಳೆಯ ತಲೆ ತುಂಡಾದಾಗ ಅಲ್ಲಿಂದ ಆ ಹೂ ಗಂಧರ್ವ ಏನು ಮೊಸಳೆಯ ರೂಪದಲ್ಲಿದ್ದ ಅವನಿಗೆ ಶಾಪ ವಿಮೋಚನೆ ಆಯಿತು. ಆ ಮೊಸಳೆ ಸತ್ತ ಕೂಡಲೇ ಹೂ ಗಂಧರ್ವ ತಾನಲ್ಲಿ ಪ್ರತ್ಯಕ್ಷನಾಗಿ ಅವನ ಗಂಧರ್ವ ಲೋಕಕ್ಕೆ ಅಲ್ಲಿಂದ ತೆರಳುತ್ತಾನೆ. ಇಂದ್ರದ್ಯುಮ್ನ ಮಹಾರಾಜನಿಗೂ ಕೂಡ ಆ ಆನೆಯ ಜನ್ಮವು ಕಳೆದು ಅವನೂ ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಹಾಗೂ ಭಗವಂತನ ಜೊತೆಯಲ್ಲಿಯೇ ತನಗಾಗಿ ಪ್ರತ್ಯಕ್ಷನಾಗಿ ಬಂದಂತಹ ಶ್ರೀಮನ್ನಾರಾಯಣ ಜೊತೆಯಲ್ಲಿ ಅವನ ಧಾಮಕ್ಕೆ ಹೋಗ್ತಾನಂತೆ ಇಂದ್ರದ್ಯುಮ್ನ ಮಹಾರಾಜ. ಈ ಕಥೆ ಏನುಂಟು ಇದು ಗಜೇಂದ್ರ ಮೋಕ್ಷ ಅಂತ ಭಾಗವತ ಪುರಾಣದಲ್ಲಿ ಇದರ ಬಗ್ಗೆ ವಿಶೇಷವಾದಂತಹ ವಿವರವಾದಂತಹ ಕಥೆಯನ್ನು ನಾವು ಕಾಣುತ್ತೇವೆ. ವೇದವ್ಯಾಸರು ಸುಂದರವಾಗಿ ಇದನ್ನು ಭಾಗವತ ಪುರಾಣದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಈ ಗಜೇಂದ್ರ ಮೋಕ್ಷದ ಕಥೆಯಿಂದ ನಾವು ಏನು ತಿಳ್ಕೊಳ್ಬೋದು ಅಂತ ಹೇಳಿದರೆ, ಭಗವದ್ಭಕ್ತಿ ಅಂತ ಹೇಳುವಂಥದ್ದು ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಇದ್ದಾಗ ಪ್ರಾಣಿಗಳೇ ಕರೆದರೂ ಕೂಡ ದೇವರು ಓಡೋಡಿ ಬರ್ತಾನೆ. ಅದಕ್ಕೆ ಮನುಷ್ಯರೇ ಆಗಬೇಕು, ಉನ್ನತ ಜಾತಿಯವರೇ ಆಗಬೇಕು, ಇಂಥವರೇ ಆಗಬೇಕು, ಗಂಡಸರೇ ಆಗಬೇಕು, ಹೀಗೆ ಯಾವುದೇ ನಿಬಂಧನೆಗಳು ಷರತ್ತುಗಳು ದೇವರಿಗಿಲ್ಲ. ದೇವರು ಬರುವುದು ಭಕ್ತಿಯ ಕರೆಗೆ ಮಾತ್ರ ಅಂತ ಹೇಳುವಂಥದ್ದು ಕೂಡ ನಮಗೆ ಈ ಗಜೇಂದ್ರ ಮೋಕ್ಷದ ಕಥೆ ನಮಗೆ ತಿಳಿಸಿಕೊಡುತ್ತದೆ. ಹಾಗೆಯೇ ಅನೇಕ ಸಂದರ್ಭಗಳು ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಬರ್ತದೆ. ಎಲ್ಲವೂ ಕೂಡ ನಮ್ಮ ಇಷ್ಟದ ಪ್ರಕಾರ ಬರ್ತದೆ, ನಾವು ಬಯಸಿ ಬರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಕೆಲವೊಂದು ಸನ್ನಿವೇಶಗಳು ನಮ್ಮ ಕೈಮೀರಿ ಹೋಗ್ತದೆ, ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತದೆ. ಆವಾಗ ಹೇಗೆ ಇಂದ್ರದ್ಯುಮ್ನ ಮಹಾರಾಜ ಅಗಸ್ತ್ಯ ಮುನಿಗಳ ಶಾಪವನ್ನು ತಾನು ಸ್ವೀಕರಿಸಿದ್ನೋ ಅದೇ ರೀತಿಯಾಗಿ ಇವತ್ತು ನನ್ನ ಜೀವನದಲ್ಲಿ ಏನು ನಡೀತಾ ಉಂಟು, ಇದು ನನ್ನ ಇಚ್ಛೆ ಇಲ್ಲದೆ ನನ್ನ ಜೀವನದಲ್ಲಿ ಬಂದಿದೆ, ನನ್ನ ಯಾವ ತಪ್ಪೂ ಇಲ್ಲದೆ ಬಂದಿದೆ. ಹಾಗಿದ್ದಾಗ ಇದು ಭಗವಂತನ ಇಚ್ಛೆ,
ಭಗವದಿಚ್ಛೆ ಅಂತ ಹೇಳುವಂಥದ್ದನ್ನು ನಾವು ತೀರ್ಮಾನ ಮಾಡಿಕೊಂಡು ಅದೇ ಪ್ರಕಾರ ನಡ್ಕೊಂಡು ನಾವು ಹೋಗಬೇಕು ಅಂತ ಹೇಳುವಂಥದ್ದು ಕೂಡ ಈ ಕಥೆಯಿಂದ ನಾವು ತಿಳ್ಕೊಳ್ಬೋದು. ಅದೇ ರೀತಿಯಾಗಿ ಜ್ಞಾನಿಗಳು ಬಂದಾಗ, ತಿಳಿದವರು ಬಂದಾಗ ಅವರಿಗೆ ಅವಮಾನ ಮಾಡಿದರೆ ನಮಗೂ ಕೂಡ ಕೆಟ್ಟ ಗತಿ ಪ್ರಾಪ್ತವಾಗ್ತದೆ ಅಂತ ಹೂ ಗಂಧರ್ವನ ಆ ನಡವಳಿಕೆಯಿಂದ ನಾವು ತಿಳ್ಕೊಳ್ಬೇಕು. ಜ್ಞಾನಿಗಳಾದಂತಹ ದೇವಲ ಮಹರ್ಷಿಗಳಿಗೆ ಅವಮಾನ ಮಾಡಿದ ನೋಡಿ, ಹಾಗಾಗಿ ಅವನಿಗೆ ಮೊಸಳೆಯ ಜನ್ಮ ಅಂತ ಹೇಳುವಂಥದ್ದು ಲಭಿಸಿತು ನೋಡಿ. ಹಾಗಾಗಿ ಜ್ಞಾನಿಗಳಿಗೆ, ತಿಳಿದವರಿಗೆ ಯಾವತ್ತೂ ಅವಮಾನ ಮಾಡಬಾರದು ಅಂತ ಹೇಳುವಂಥದ್ದು. ಅಲ್ಲದೆ ಭಗವದ್ ಭಕ್ತಿ, ಭಗವಂತನ ಭಕ್ತಿ ಅಂತ ಹೇಳುವಂಥದ್ದನ್ನು ನಾವು ಜೀವಮಾನ ಪೂರ್ತಿ ಅಭ್ಯಾಸ ಮಾಡಿದೆವು, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ 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 ಜೀವನವನ್ನು ಕಳೆದೆವು ಅಂತೇಳಿ ಆದರೆ ಪೂರ್ವ ಜನ್ಮದ ಸ್ಮರಣೆಯೂ ಕೂಡ ನಮಗೆ ಭಗವಂತ ತಂದು ಕೊಡ್ತಾನೆ ಅಂತ ಹೇಳುವಂಥದ್ದು ಈ ಕಥೆಯಿಂದ ನಾವು ತಿಳ್ಕೊಳ್ಬೋದು. ತಾನು ಹಿಂದೆ ಅಷ್ಟೊಂದು ಭಕ್ತಿ ಮಾಡಿದ್ರಿಂದಾಗಿ ನೋಡಿ ಆನೆಗೆ ಕೂಡ ಕಷ್ಟ ಸಮಯದಲ್ಲಿ ನಾನು ದೇವರನ್ನು ಕರಿಬೇಕು ಅಂತ ಹೇಳುವಂಥ ಜ್ಞಾನ ಉಂಟಾಯಿತು. ಹಾಗಾಗಿ ಆ ನಿರಂತರ ಭಕ್ತಿ ನಮಗೆ ಭಗವಂತನ ಆ ಒಂದು ಚಿಂತನೆಯನ್ನು ನಮಗೆ ಯಾವಾಗಲೂ ಮನಸ್ಸಲ್ಲಿ ತಂದು ಕೊಡ್ತದೆ. ಅದು ಯಾವಾಗಲೂ ಅಳಿಸಿ ಹೋಗುವುದಿಲ್ಲ. ಆ ಭಕ್ತಿಯನ್ನು ಜೀವನ ಪೂರ್ತಿ ನಾವು ಮಾಡ್ತಾ ಇರಬೇಕು. ಅದಕ್ಕೆ ಯಾವತ್ತೂ ವಿಶ್ರಾಂತಿ, ವಿರಾಮ ಅಂತ ಹೇಳುವಂಥದ್ದು ಇಲ್ಲ ಅಂತ ಹೇಳುವಂಥದ್ದನ್ನು ಈ ಗಜೇಂದ್ರ ಮೋಕ್ಷದ ಕಥೆ ನಮಗೆ ತಿಳಿಸಿಕೊಡ್ತದೆ. ಈ ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳಿದರೆ ಅನೇಕ ಫಲಗಳನ್ನು ಕೂಡ ಭಾಗವತ ಪುರಾಣ ನಮಗೆ ಹೇಳುತ್ತದೆ. ಏನೆಲ್ಲ ಫಲಗಳು ಪ್ರಾಪ್ತವಾಗ್ತದೆ, ಎಲ್ಲ ಶುಭ ಫಲಗಳನ್ನು ಹೇಳಿದ್ದಾರೆ. ಆದ ಕಾರಣ ಈ ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳುವ, ಇದರಲ್ಲಿ ಕೊಟ್ಟಂತಹ ನೀತಿಯನ್ನು ನಾವು ಅಳವಡಿಸಿಕೊಳ್ಳುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.